ನೋಡ್ರಿ ನಮ್ ಫ್ರೆಂಡ್ಸ್ ಎಲ್ಲಾ ಫುಲ್ ಆಗಿ ಜಾಲಿ ಆಗಿ ಬಂದ ರೆಡಿ ಆಗಿ ಬಾಳ ಹೊತ್ತು ನಾವು ಟೈಮ್ ಮಾಡ್ತಾರ ನೋಡ್ರಿ ಇವ್ರ ಸಣ್ಣ ಪುಟ್ಟ ಯೂಟ್ಯೂಬ್ ಕೂಡ ಇದಕ್ಕ ಬಹಳ ಸಹಾಯ ಮಾಡಿರಿ. ಇವತ್ತು ನಾಗರ ಪಂಚಮಿ ನಿಮಿತ್ತವಾಗಿ ಏನ್ ಹೇಳ್ತೀರಣ್ಣ? ಏನ್ ನಾಗರ ಪಂಚಮಿ ಅಂದ್ರ ಒಂದ್ ವಿಶೇಷ ನಮ್ಮ ಹೆಣ್ಣು ಮಕ್ಕಳ ಅಂತ ಆಚರಿಸುವಂತ ಹಬ್ಬ ಇವತ್ತ. ಹಂಗ ನಮ್ಮ ಎಲ್ಲಾ ಅಣ್ಣ ತಮ್ಮ ಎಲ್ಲರೂ ಕೂಡಿ ಆಚರಿಸ್ಬೇಕು. ಒಳ್ಳೆ ಒಂದು ಯಶಸ್ವಿ ಆಗತ್ತೆ ಏನ್ ಮಾಡಿದ್ರು ಕೆಲಸಗಳು. ಊರ್ ಕಡೆ ಏನ್ ಬಸವೇಶ್ವರ ಜಾತ್ರೆ 3ನೇ ಸೋಮವಾರ. ಮತ್ತ ಆಮೇಲೆ ಶ್ರಾವಣ ಮಾಸ ಆಗಿ ಏನ್ ವಿಶೇಷಪ್ಪ ಅಂದ್ರ ಪ್ರವಾಸನ ಹಚ್ಚಿಕೊಂಡಾರ. ಹಾಕೊಂಡಾರ ನಿನ್ನಿಂದ ಸ್ಟಾರ್ಟ್ ಆಗಿದೆ. ಹಿಂಗಾಗಿ ಒಳ್ಳೆ ಸುತ್ತಮುತ್ತ ಹಳ್ಳಿಯರು ಎಲ್ಲಾ ಭಾಗವಹಿಸ್ತಾರ ಮೂರಿಗೆ. ಸಾಯಂಕಾಲ ಊಟದ ಎಲ್ಲಾ ವ್ಯವಸ್ಥೆ ಇರುತ್ತೆ. ಸಾಯಂಕಾಲ 7ರಿಂದ 10:30 ತಕ ಕಾರ್ಯಕ್ರಮ ನಡೀತೈತೆ. ಊಟ ಆಯ್ತು. ಇವತ್ತಿನ ಪ್ರೋಗ್ರಾಮ್ ಏನಂದ್ರೆ ಫಸ್ಟ್ ತಂಗಡಿಗೆ ಆದ್ಮೇಲೆ ಅಲ್ಲಿ ನೀಲಾಂಬಿಕೆ ದೇವಸ್ಥಾನ ಇದೆ. 12ನೇ ಶತಮಾನದ ಬಸವಣ್ಣರ ವಚನಗಾರ್ತಿ ಶಿವಶರಣೆ ಆಗಿರುವ ಖ್ಯಾತಿ ಅಂದ್ರೆ ಬಸವೇಶ್ವರ ಧರ್ಮಪತ್ನಿ 2ನೇ ಧರ್ಮಪತ್ನಿ ನೀಲಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಏನ್ ಮಾಡ್ತೀವಿ ಅಂದ್ರೆ ನಾವು ಕೂಡಲ ಸಂಗಮಕ್ಕೆ ಪ್ರಯಾಣ ಮಾಡ್ತೀವಿ. ಎಷ್ಟಂದ್ರ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕೂಡಲ ಸಂಗಮ ದೇವಸ್ಥಾನ. ಮೊದಲು ನಾವು ಹೋಗ್ತಿದ್ವಿ, ಏನಿಲ್ಲ ಗೌರ್ಮೆಂಟ್ ಸರ್ಕಾರ ಯೋಜನೆ ಹಾಕೊಂಡು ಅಲ್ಲಿ ಬ್ರಿಡ್ಜ್ ಅನ್ನು ಒಂದು ನಿರ್ಮಾಣ ಮಾಡಿದ್ದಾರೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ. ಇದರಿಂದ ನಾವು ಕೂಡಲ ಸಂಗಮ ಪ್ರಯಾಣ ಬೆಳೆಸಾಕತ್ತೀವಿ. ಇವರೇ ನೋಡ್ರಿ ನಮ್ ದೇವೇಂದ್ರ ಮುತ್ತು ನಾನು ಸಂತೋಷ್ ಸಾಗರ್ ಈಗ ಅಂಬರ್ಗಳ ಕ್ರಾಸ್ ಹತ್ರ ಇದೀವಿ ನೋಡ್ರಿ. ವ್ಯೂ ಪಾಯಿಂಟ್ ಇದ್ದಂಗ ಐತಲ್ಲ, ಸೇಮ್ ಲೊಕೇಶನ್ ಮಸ್ತ್ ಕಾಣಾಗತೈತಿ. ಒಂದು ನಮ್ದ ಈಗ ಮಲೆನಾಡು ಪ್ರದೇಶ ಆದಂಗ ಆಗತೈತಿ ನೋಡ್ರಿ. ಒಂದ್ ವಾರ ಮಳೆ ಆಗತೈತಿ ನಮ್ ಕಡೆ, ನಮ್ ಭಾಗದ ಕಡೆ, ಮುದ್ದೇಬೇಳ ಕಡೆ ಸಂಪೂರ್ಣವಾಗಿ. ಇದು ಅಂಬರ್ಗಳ ಕ್ರಾಸ್ ರೀ. ಹೆಚ್ಚಿ ಕಡೆ ಹೋದ್ರೆ ಬೈಲ್ಕೂರು, ಮದ್ರಿ, ಮತ್ತ ಯಾವ ಹಡಲ್ಗಿರಿ ಹಡಲ್ಗಿರಿ ಇವೆಲ್ಲಾ ಪ್ಲೇಸ್ ಬರ್ತಾವ್ರಿ. ಈಗ ನೆಕ್ಸ್ಟ್ ಬರೋದ್ ಯಾವ್ದ್ರಿ? ತಂಗಡಿಗೆ ಹೆಂಗೈತೆ ಅಂತ ನಾ ತೋರಿಸ್ತೇನೆ. ವೆಲ್ಕಮ್ ಟು ತಂಗಡಿಗಿ. ನೋಡ್ರಿ ತಂಗಡಿಗೆ ಊರು. ಈ ನದಿ ಊರಿನ ಪಕ್ಕ ಒಂದ್ ನದಿ ಐತ್ರಿ, ಅದು ನಮ್ ಕೃಷ್ಣಾ ನದಿ ರೀ. ಆಲಿಮಟ್ಟಿಯಿಂದ ಬರುವ ನದಿ ನೋಡ್ರಿ. ವೀರರಾಣಿ ಕಿತ್ತೂರ ರಾಣಿ ಚೆನ್ನಮ್ಮ ಮಹಾದ್ವಾರ ಕ್ಷೇತ್ರ ತಂಗಡಿ ನೀಲಾಂಬಿಕೆ ದೇವಸ್ಥಾನ ಇಲ್ಲಿ ಹೆಚ್ಚಾಗಿ ನೀಲಾಂಬಿಕೆ ನಗರ ಅಂತ ಮಾಡ್ಕೊಂಡಾರ್ರಿ. ಸರ್ಕಾರಿ ಗವರ್ಮೆಂಟ್ ಐತ್ರಿ ಇಲ್ಲಿ. ನಮ್ಮೂರ ಇಷ್ಟೊಂದು ಫೆಸಿಲಿಟಿ ಇಲ್ರಿ. ಯಾಕಂದ್ರ ನಮ್ಮೂರ ಬರೇ ರಾಜಕಾರಣಿ ನೋಡ್ತಾರ್ರಿ. ಎಕ್ಸಾಂಪಲ್ ಹುಡುಗ ಬಚ್ಚುಡ್ಗಳ ಆತಾನಲ್ಲ, ಇವನೇ ಒಬ್ಬ ರಾಜಕಾರಣಿ ವ್ಯಕ್ತಿ. ಅವ್ನ ಕರ್ಕೊಂಡ್ ಹೋಗ್ತೀವಿ. ಯಾಕಂದ್ರ ಅವ ಇವತ್ತು ನಮ್ಮ ಊಟದ ಯೋಜನೆಯನ್ನು ಎಲ್ಲಾ ಮಾಡ್ಕೊಟ್ಟಾರ್ರಿ ಸಂಪೂರ್ಣ. ನೋಡ್ರಿ ತಂಗಡಿಗೆ ಹೆಂಗೈತಿ ನೋಡ್ರಿ. ನಮ್ ದೋಸ್ರೆಲ್ಲಾ ಕಲ್ತಿ ಸಾಲ ಇದೆ ನೋಡ್ರಿ. ಚಲ್ಲಿಂಗೇಶ್ವರ ಚಲ್ಲಿಂಗಪ್ಪನ್ ಶಾಲೆ ಅಂತ ನೋಡ್ರಿ. ಮುಚ್ಚಾಕರೇನ್ರಿ? ಐತ್ರಿ ಓಪನ್ ಐತಂತ. ಇಲ್ಲಿ ಗ್ರಾಮದ ಎಲ್ಲ ಸಮಸ್ತ ದೈವ ಮಂಡಳ ಏನಂದ್ರೆ ಇಲ್ಲಿ ತಂಗಡಿ ಶಾಲೆ ಪಂಚಾಯತಿ ನಮ್ಮ ಹುಡುಗರು ಚಾ ಬಜ್ಜಿ ನಾಷ್ಟಾ ತಿನ್ನ ಬರ್ತಿದ್ರಂತ. ನೋಡ ಯಾರ್ಯಾರಪ್ಪ? ಶಿವರಾಜ್ ರಾಠೋಡ, ಸಂಜಯ್ ಚವಾಣ, ಇದೊಂದು ಸಿದ್ದೇಶ್ವರಿ ಬ್ಯಾಂಕ್ ನೋಡ್ರಿ. ಸೊಸೈಟಿ ಬ್ಯಾಂಕ್ ಮಾಡ್ಕೊಂಡಾರ. ಪೆಟ್ರೋಲ್ ಬಂಕ್ ಹೋಗೋ ದಾರಿ ನೋಡ್ರಿ ಹೆಂಗೈತಿ ಅಂಗಡಿಗೆ. ಇದು ಇಲ್ಲೊಂದ್ ಭಾರತ್ ಪೆಟ್ರೋಲಿಯಂ ನಾಯಿ ನೋಡ್ರಿ. ಈ ನಾಯಿ ಎರಡು ಸೇಮ ನೋಡ್ರಿ. ಈಗ ಪೆಟ್ರೋಲ್ ಬಂಕ್ ಬಂದೈತಿ. ಪೆಟ್ರೋಲ್ ಹಾಕಿಸ್ತೀವಿ. ಯಾಕಂದ್ರೆ ಈಗ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು. ಯಾಕಂದ್ರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ತಂಗಡಿಗೆ ಈಗ ಎಕ್ಸಿಟ್ ಆಗಿ ಇವ್ರ ಮಧ್ಯೆ ಈ ಹುಡುಗರು ಅದಾರಲ್ಲ, ಏನ್ ಮಾತಾಡಕತ್ತಾರ ಅವನಿಗೆ ಅರ್ಥ ಆಗತ್ತಿಲ್ಲ. ಒಬ್ಬ ಜಾತ್ರೆ ಅಂತಾನ, ಒಬ್ಬ ಮಹೋತ್ಸವ ಅಂತಾನ. ಇಂತ ದೋಸ್ತರು ಕರ್ಕೊಂಡ್ ನಾನ್ ಅವ್ರಿಗೆ ಅಲ್ಲಿ ಗುರುಸಂಗ ಹೊಂಟಿದೆ ಅಂದ್ರೆ ಆ ಗುರುಸಂಗಗಳು ಏನೇನ್ ಆಗ್ಬೋದು ಕರ್ಕೊಂಡ್ ಹೋಗ್ತೇನೆ ಅಂದ್ರ ವಿಚಾರ ಮಾಡುವ ಶಕ್ತಿಗಳು ಬಹಳ ಅದಾರ ಹುಡುಗರ ಕಡೆ. ಆದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ರಿ ಅವ್ರ ಕಡೆ. ಅಲ್ಲಿ ನಾ ಹಿಂದೆ ತೋರಿಸಿದಾಗ ಅಲ್ಲಿ ದುರ್ಗಮ್ಮ ದೇವಸ್ಥಾನ ಐತಂತ. ಯಾವ್ದು ಅದು?
ಆ ದುರ್ಗಾದೇವಿ ಅಂತ ವರ್ಷಕ್ಕೆ 2 ಸತಿ ಜಾತ್ರೆ ಆಗತ್ತ. ಅದ್ರ ಬಹಳ ಗ್ರ್ಯಾಂಡ್ ಇಂದ ಆಗತ್ತಂತ. ನೋಡ್ರಿ ಎಲ್ಲಾ ದೈವರು ಕೂಡ್ ಮಾಡ್ತಾರಂತ. ಯಾವ್ದೇ ಜಾತಿ ಭೇದವಾದ ಇಲ್ಲದೆ ಅಲ್ಲಿ ಅತಿ ಗ್ರ್ಯಾಂಡ್ ಆಗಿ ಮಾಡುವ ಜಾತ್ರೆ ಅಂದ್ರೆ ಯಾವ್ದು? ದುರ್ಗಮ್ಮನ್ ದೇವಸ್ಥಾನ. ಇದು ಹಡಪದ ಅಪ್ಪಣ್ಣವರ ಮಹಾ ಸಂಸ್ಥಾನ ಮಠ ಇಲ್ಲೇ ಇದ್ ನೋಡ್ರಿ. ವಾಪಸ್ ಬಂದಾಗ ತೋರಿಸ್ತೀನಿ ನೋಡಿ. ನಮ್ಮ ಕೃಷ್ಣಾ ನದಿ ಎಲ್ಲಿಂದ ಹೊಂಟೈತೆ ಅಂತ ನೋಡ್ರಿ. ಸಂಪೂರ್ಣವಾಗಿ ಬಹಳ ಇದು ನದಿ ಕೂಡ, ಯಾಕಂದ್ರೆ ಮಳೆಗಾಲ ಆಗಿದ್ರಿ ಸಿಕ್ಕಾಪಟ್ಟೆ. ಅದ್ರಗೋಸ್ಕರ ಈಗ ಮಳೆ ಆಗಿದೆ ಸಾಗರ ಎಲ್ಲಾ ಗೇಟ್ ಏನ್ ಮಾಡ್ಬಿಟ್ಟಾರ, ಆಲಿಮಟ್ಟಿದ ಅಂದ್ರೆ ಓಪನ್ ಮಾಡ್ಬಿಟ್ಟಾರ. ಈಗ ನಿಮಗ್ ಡ್ಯಾಮ್ ತೋರಿಸ್ತೀನಿ. ಡ್ಯಾಮ್ ಅಂದ್ರೆ ಡ್ಯಾಮ್ ಅಲ್ಲ, ಬ್ರಿಡ್ಜ್ ತೋರಿಸ್ತೀನಿ. ಡ್ಯಾಮ್ ಆಲಿಮಟ್ಟಿಗೆ ಒಂದ್ ದಿವ್ಸ ಹೋಗ್ತೀವಿ, ಅವಾಗ ತೋರಿಸ್ತೀನಿ ಅಂತ ನೋಡ್ರಿ. ಈಗ ತಂಗಡಿಗೆ ಎದ್ದು ತಗೊಂಡ್ಬರ್ತೀವಿ, ನಂತರ ಬರೋದಾದ್ರಿ ನೀಲಾಂಬಿಕೆ ದೇವಸ್ಥಾನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನೀಲಾಂಬಿಕೆ ದೇವಸ್ಥಾನ ಬಂದಿದೆ. ಎದುರಿಸಿ ದರ್ಶನ ಪಡ್ಕೊಂಡೆ. ನೆಕ್ಸ್ಟ್ ನಾವು ಕೂಡಲ ಸಂಗಮ ಹೋಗ್ತೀವಿ. ಇದರ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ಮಾಹಿತಿ ನನ್ಗೆ ಗೊತ್ತಿರೋ ಪ್ರಕಾರ ನಾನು ನೀಡ್ತೀನಿ. ಎಲ್ಲ ಫ್ರೀ ಆಗಿ ನೋಡಿ. ವಿಡಿಯೋ ಸೈಡ್ ಹಾಕಿರಪ್ಪ ಗಾಡಿ ಅಂತ ಎಲ್ಲ ಅಂಗಡಿ ಬಂದವ. ಯಾಕಂದ್ರೆ ಇವತ್ತು ಹಬ್ಬ ಅದ್ರ ಸಂಬಂಧ ಬಂದು. ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಹೇಳಿದ್ದಲ್ಲ ನೀಲಾಂಬಿಕೆ ದೇವಸ್ಥಾನ ತೋರಿಸ್ತೀನಿ ಅಂತೇಳಿ. ಇದೇ ನೋಡಿ ನೀಲಾಂಬಿಕೆ ದೇವಸ್ಥಾನ. ಈಗ ಬಂದು ಎಲ್ಲಂದ್ರ 12ನೇ ಶತಮಾನದ ಬಸವಣ್ಣರ ಅವರ ಕಾಲಾವಧಿಯಲ್ಲಿ ಇದ್ದಂತಹ ವಚನಕಾರ್ತಿ ಎಂದೇ ಖ್ಯಾತಿಯಾಗಿರುವ ನೀಲಾಂಬಿಕೆ ಇವ್ರೇನ್ರಿ ಬಸವೇಶ್ವರ 2ನೇ ಧರ್ಮಪತ್ನಿ ಅಂತ ಹೇಳ್ತೀವಿ. ಇದು ಯಾವ ರೀತಿಯಾಗಿತ್ತು ಅಂತ ಹೇಳಿ ನೋಡೋಣ. ಇದು ಬಸವೇಶ್ವರ ಧರ್ಮಪತ್ನಿ ಸ್ಥಳವಾಗಿತ್ತು. ಅಲ್ಲೈತ್ ನೋಡ್ರಿ ಕೂಡಲ ಸಂಗಮ. ಜೂಮ್ ಹಾಕ್ರಿ ಅದು ಹೇಳ್ರಿ ಬಸವೇಶ್ವರ ಐಕ್ಯ ಆದ ಒಂದು ಪ್ಲೇಸ್ ರೀ. ಅದು ಯಾವ್ದು? ಕೂಡಲ ಸಂಗಮ. ಇದು ನೋಡ್ರಿ ಸುತ್ತಮುತ್ತ ಏನೈತೆ ಅಂದ್ರೆ ಕೃಷ್ಣಾ ನದಿ ಐತ್ರಿ. ಈಚೆ ಕಡೆನು ಕೃಷ್ಣಾ ನದಿ ಐತಿ, ಈಚೆ ಕಡೆನು ಕೃಷ್ಣಾ ನದಿ ಐತಿ. ಯಾಕಂದ್ರ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಆದ ಕಾರಣ ಏನ ಮಾಡಿದಾರೆ ಅಂದ್ರೆ ತ್ರಿವೇಣಿ ಸಂಗಮ ಐತ್ರಿ. ಇಲ್ಲಿ ಮಲಪ್ರಭಾ ಘಟ್ಟಪ್ರಭಾ ಜೊತೆಗೆ ಯಾವ್ದ್ರಿ ಇದು ಆಲಿಮಟ್ಟಿ ಕೃಷ್ಣಾ ನದಿ ಕೂಡ ಏನಾಗೈತಿ ಸಂಗಮ ಆಗಿದ್ರಿ. ಇದು ಯಾವ ರೀತಿಯಾಗಿ ಸಂಗಮವಾಗಿತ್ತು ಅಂತ ಹೇಳಿ ನಾನು ಅಲ್ಲಿ ಕೂಡಲ ಸಂಗಮ ತೋರಿಸ್ತೀನಿ. ಅಲ್ಲಿವರೆಗೆ ನೀವು ಏನ್ ಮಾಡ್ರಿ, ಸ್ವಲ್ಪ ವೇಟ್ ಮಾಡ್ರಿ, 2 ನಿಮಿಷ ವೇಟ್ ಮಾಡ್ರಿ. ನಾವು ಅಲ್ಲಿ ಮಟ್ಟ ಹೋಗ್ಬೇಕಲ್ಲ, ಟೈಮ್. ಇವರೇ ನೋಡ್ರಿ ನೀಲಾಂಬಿಕೆ. ಈಗ ತಳಗ್ ದೇವಸ್ಥಾನಕ್ಕೆ ಹೋಗೋ ದಾರಿ ಯಾವ ರೀತಿ ಐತೆ ಅಂದ್ರೆ ಇಲ್ಲ ಐತ್ ನೋಡ್ರಿ ದಾರಿ. ಇದೇನ್ರಿ ತಳಗ್ ಹೋಗೋದ್ರಿ ಗ್ರೌಂಡ್ ಫ್ಲೋರ್ ಒಳಗೆ ಐತಿ ಕೂಡ. ನಿನ್ನ ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಇದೇ ನೋಡ್ರಿ ನೀಲಾಂಬಿಕೆ ದೇವಸ್ಥಾನ. ಯಾರು ಕೊಟ್ಟಾರ ಅಂದ್ರೆ ಶರಣಮ್ಮ ಶ್ರೀ ಶಾರದಾ ದೇವಿ ಸಂಗಪ್ಪ ಬೈರಿ ಸಾಕಿನ್ ಕಲ್ಕೇರಿದವ್ರು ಏನ್ ಮಾಡ್ಯಾರ ಅಂದ್ರ ಈ ಮೂರ್ತಿಯನ್ನು ಅವರು ಸವಿನೆನಪಿಗೋಸ್ಕರ ಏನ್ ಮಾಡ್ಯಾರ, ಅವ್ರು ಕಾಣಿಕೆ ಮಾಡಿ ನೀಡಿದ್ದಾರೆ ಅಂತ ಹೇಳ್ಬೋದು. ಇವರೇ ನೋಡ್ರಿ ನೀಲಾಂಬಿಕೆ ದೇವಸ್ಥಾನ ದೇವಿ ಅಂತ ಹೇಳಿ ಹೇಳ್ಬೋದು. ಚೆನ್ನಾಗಿದೆ ಎಲ್ಲಾ ಲೊಕೇಶನ್ ಎಲ್ಲ ಚೆನ್ನಾಗಿದೆ ನೋಡ್ರಿ. ಈ ತರ ಆಯ್ತು ನೋಡ್ರಿ. ನಾವ್ ಮ್ಯಾಲಿಂದ ಬಂದಿರಿ. ಈ ಪೂರಾ ಹಿಂಗ್ ಸರೌಂಡ್ ಎಲ್ಲಾ ಸರೌಂಡಿಂಗ್ ಏನೈತಿ ಅಂದ್ರೆ ಮಳೆ ಐತ್ರಿ. ಮಳೆ ಅಲ್ಲ, ನೀರ್ ಐತಿ. ನೀರು ಸಿಕ್ಕಾಪಟ್ಟೆ ನೀರ್ ಐತ್ರಿ. ಇದೇನ್ರಿ ಈಗ ನೋಡಿದ್ದು ನೀವು ಎಲ್ಲಾ ನೀಲಾಂಬಿಕೆ ದೇವಸ್ಥಾನ. ಈ ನೋಡಾಕತ್ತಿದ್ದು ಶಿವಶರಣ ಶ್ರೀ ಮಡಿವಾಳ ಮಾಚದೇವರವರ ಐಕ್ಯ ಮಂಟಪ ಅಂತ ಹೇಳಿ ನೋಡ್ತೀವಿ. ಮಡಿವಾಳ ಮಾಚಯ್ಯ ಇವ್ರೇನ್ರಿ ಒಂದು ಸಮಾಜ ಸುಧಾಕರರು ಅಂತ ಹೇಳ್ತೀವಿ. ಅವ್ರ ಮೂರ್ತಿ ತೋರಿಸಿ ಒಳಗ. ಇವರೇ ನೋಡ್ರಿ ಮಡಿವಾಳ ಮಾಚದೇವರು ಅಂತ ಹೇಳಿ ಅದಾರ್ರಿ. ಇವ್ರ ಐಕ್ಯ ಮಂಟಪ ರೀ. ಇವ್ ಏನ್ರಿ ಸುತ್ತೋಡಿ ಏನೈತೆ ಕೃಷ್ಣಾ ನದಿ ಐತ್ರಿ. ಮ್ಯಾಲ್ ಸಿಕ್ಕಾಪಟ್ಟೆ ಗಾಳಿ ಐತಿ. ನಾವ್ ಏನ್ ಮಾಡತ್ತ ಅಂದ್ರೆ ಗ್ರೌಂಡ್ ಫ್ಲೋರ್ ಬಂದ್ವಿ. ಇಲ್ಲಿ ಏನ್ ಮಾಡ್ಯಾರ ಒಂದು ಬೇಸ್ಮೆಂಟ್ ಆಗಿ ಕಟ್ಟಡ ಮಾಡ್ಯಾರ. ಅವು VIP ರೀ. ಇವತ್ತಿನ VIP ನಮ್ಮ ಮುತ್ತು ಅವ್ರಿ.
ಮುತ್ತು ಚಲವಾದಿ. ಕಾಂಗ್ರೆಸ್ ಯುವ ಮುಖಂಡರು ಮೊದಲು DVP ಒಳಗೆ ಕೆಲಸ ಮಾಡ್ತಿದ್ರು, ದಲಿತ ವಿದ್ಯಾರ್ಥಿ ಕಲ್ಯಾಣ ಪಕ್ಷದ ಕೆಲಸ ಮಾಡ್ತಿದ್ರು. ಈಗ ಏನ್ ಮಾಡತ್ತಾರ ಅಂದ್ರ ಕಾಂಗ್ರೆಸ್ ಮುಖಂಡರಾಗ್ಯಾರ ಅಂತ ಹೇಳಿ ಹೇಳ್ಬಹುದು. ಇದೇನ್ರಿ ಹಡಪದ ಅಪ್ಪಣ್ಣವರ ಒಂದು ಐಕ್ಯ ಮಂಟಪ ಅಂತ ಹೇಳ್ಬಹುದು. ಅಲ್ಲಿ ಐತಿ ನೋಡ್ರಿ, ಶಿವಶರಣ ಶ್ರೀ ಹಡಪದ ಅಪ್ಪಣ್ಣವರ ದೇವರ ಐಕ್ಯ ಮಂಟಪ ಅಂತ ಹೇಳಿ ಐತಿ. ಇವ್ರ ನೋಡ್ರಿ ಹಡಪದ ಅಪ್ಪಣ್ಣವರ ಒಂದು ಸ್ಮರಣಾರ್ಥಕ ಮೂರ್ತಿ ಅಂತ ಹೇಳ್ತೀವಿ. ಇದೇನ್ರಿ ಸುತ್ತುವರಿ 3 ಭಾಗ. ಆಚೆ ಕಡೆ ಯಾವ್ದೈತ್ರಿ ಮಡಿವಾಳ ಮಾಚ ದೇವರದ ಐತಿ, ಸೆಂಟ್ರಲ್ ಯಾವ್ದೈತಿ ನೀಲಾಂಬಿಕೆ ದೇವಸ್ಥಾನ ಐತಿ. ಇದು ಬಲಗಡೆ ಯಾವ್ದೈತಿ ಅಂದ್ರೆ ಅದು ಹಡಪದ ಅಪ್ಪಣ್ಣವರ ದೇವಸ್ಥಾನ ಐತಿ ಅಂತ ಹೇಳ್ಬಹುದು. ಇದೇನ್ರಿ ಐಕ್ಯ ಮಂಟಪ ಅಂತ ಹೇಳ್ತೀವ್ರಿ. ಹಿಂಗಾಗಿ ಸಮೀಪ ಬಾಳ ಅಂದ್ರ ಬಾಳ ಅನುಕೂಲ ಆಗೈತ್ರಿ ಜನಸಾಮಾನ್ಯರಿಗೆ ಅಡ್ಡಾಡೋರಿಗೆ. ಗ್ರಾಮಸ್ಥರಿಗೆ ಪೂರಾ ಅನುಕೂಲ, ಪೂರಾ ಅನುಕೂಲ ರೀ ಎಲ್ಲ. ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. ನಮ್ ವಿದ್ಯಾರ್ಥಿಗೆ ಮ್ಯಾಲಿಂದ ಮ್ಯಾಲ ಫೋನ್ ಬರತೈತಿ, ಯಾರ ಹಚ್ಚಾಕತ್ತಾರೋ ಏನೋ ಗೊತ್ತಿಲ್ಲ. ಆ ಸತಿ ಫೋನ್ ಹಚ್ಚಾತಾರ. ಅವ ನಮ್ ಜೊತೆ ಬಂದಾನೋ ಇಲ್ಲೋ ಅನ್ಸ್ಬಿಟ್ಟೈತಿ ನಮಗ. ಅವ್ನ ಬರೇ ನಮ್ ಜೊತೆ ಮಾತಾಡಕ್ಕೆ ಟೈಮ್ ಕೂಡ ಹತ್ತಿಲ್ಲ, ಬರೇ ಬೇರೆ ಜೊತೆ ಮಾತಾಡಕತ್ತ. ನೀರು ಆಳುವಿಗೆ ಜೊತೆಗೆ ಮುಸುಡಿ ಅಂತೇಳಿ ಇದೆಲ್ಲ ಹುಷಾರಾಗಿ ಹೋಗ್ಬೇಕು ಫ್ರೆಂಡ್ಸ್. ಒಬ್ಬ ಅಪ್ಪಟ ಗೆಳೆಯ ಇವ ಅಪ್ಪಟ ಇಲ್ಲದ ಗೆಳೆಯ ಇವ. ಇಷ್ಟ ನೋಡ್ರಿ ವ್ಯತ್ಯಾಸ. 3 ಜೊತೆ ಬಂದೀನಿ, ಆದ್ರೆ ಇನ್ನೂ ಗೊತ್ತಾಗೋದು ಇವಾಗ ಟೈಮ್ ಕೊಡ್ತಾನ, ಇವಾಗ ಟೈಮ್ ಕೊಡಲ್ಲ. ಐತ್ರಿ, ಯಾರು ಹೋಗಲ್ಲಪ್ಪ, ನಾನಂತ್ರ ಹೋಗಲ್ಲ. ಮೊದಲ ಇಲ್ಲೇನೆ ಪಾದರಕ್ಷಣೆಗಳು ಇಲ್ಲೇ ಬಿಡ್ಬೇಕು ಹೊರಗೆ. ಬೋಟಿಂಗ್ ಐತಿ, ಬೋಟಿಂಗ್ ಬೋಟಿಂಗ್ ಐತಿ, ಬೋಟಿಂಗ್ ಮಾಡ್ಬೇಕು. ಎಲ್ಲ ಮಸ್ತ್ ಐತಿ ನೋಡ್ರಿ. ಹೆಂಗೈತಿ ನಮ್ದು ಜಳಕ ಮಾಡೋರು ಜಳಕ ಮಾಡ್ತಿರ್ತಾರ. ಒಳಗ್ ದೇವಸ್ಥಾನ ಐತಿ, ಒಳಗಡೆ ಮೊಬೈಲ್ ಪ್ರವೇಶ ಇಲ್ಲ ಅಂತ ಹೇಳಾಕತ್ತಾರ. ನೋಡೋಣ, ಕೊಡಲ್ಲ, ಪ್ರವೇಶ ಮಾಡ್ಕೊಡಲ್ಲ, ಬಂದ್ ಮಾಡ್ರಿ ಅಂತಾರ. ನಾವೇ ಬಂದ್ ಮಾಡ್ಬಿಡೋಣ ಹೇಳಕ್ಕಿಂತ. ಈ ಒಳಗ್ ದರ್ಶನ ಪಡ್ಕೊಂಡ್ ಬಂದಿವಿ, ಒಳಗ ಮೊಬೈಲ್ ಪ್ರವೇಶ ಇದ್ದಿಲ್ಲ. ಈ ಹೊರ ಒಂದು AC ಐತಿ ನೋಡ್ರಿ ಒಳಗ್, ಕೂಲರ್. ದೇವರ ಗರ್ಭಗುಡಿಯಿಂದ
ಪ್ರಸಾದ ದೊರಿತೈತೆ ನೋಡ್ರಿ. ಒಂದ್ ಪ್ರಸಾದ ದರ ಬೇಸಂದ್ರೆ 10 ರೂಪಾಯಿ ಅಂತ ನೋಡ್ರಿ. ಒಳಗೊಂತೀವಿ, ಇಲ್ಲಿ 10 ರೂಪಾಯಿ ಟಿಕೆಟ್ ಐತಿ. ನಮ್ ದೋಸ್ತ ಸ್ವಲ್ಪ ಕಂಜೂಸ್ ಅದಾನ, ಟಿಕೆಟ್ ತೆಗ್ಸಾಗ ಹಿಂದ ಮುಂದೆ ನೋಡ್ತಿರ್ತಾನೆ. ನೋಡ್ರಿ ಟಿಕೆಟ್ ದರ ಪಡುವ ಸ್ಥಳ ಎಷ್ಟಾಯ್ತು? 5 ರೂಪಾಯಿ. 5 ರೂಪಾಯಿ ಕೊಟ್ಟು ನಾವು ಒಳಗಡೆ ಪ್ರವೇಶ ಮಾಡತ್ತೀವಿ. ಯಾಕಂದ್ರ 5 ರೂಪಾಯಿಯಿಂದ ಅವ್ರು ಏನ್ ಮಾಡ್ತಾರ, ಅವ್ರ ಮೇಂಟೆನೆನ್ಸ್ ಮಾಡ್ಬೋದು, ಮುಂಚೆ ಹೋಗ್ಬೋದು ಅಂತ ಹೇಳೋದು. ಸುತ್ತಮುತ್ತ ಎಲ್ಲ ಗಿರ್ಲ್ ಹಾಕ್ಯಾರ್ರಿ. ಯಾಕಂದ್ರೆ ಯಾರೋ ಒಬ್ರು ಮಾನಸಿಕವಾಗಿ ಏನಾರ ಒಂದು ಹಿಗಿಬಹುದು ಅಂತ ಹೇಳಿ. ಹೇಳ್ರಿ ಏನ್ರಿ ಅದು? ಮೃಗಗಳಿಗೊಂಜಿ ಬೇಡಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿ ಗಂಜಿ ದಂತೆಡೆಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ಬಕ್ಕೆ ನಾಚಿಡದಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಂದಗಳು ಬಂದೆಡೆ, ಮನದಲ್ಲಿ ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಅವ್ರು ಹೇಳ್ಯಾರ್ರಿ. ಅದನ್ನ ಓದಿ ನಮಗೆ ಆಡ್ತಿ ಸೇವೆ ಕೊಟ್ಟಾರ ಅಂದ್ರ ನಮ್ ದೇವೇಂದ್ರಪ್ಪ ರೀ. ಹೊಸದಾಗಿ ನವದಂಪತಿಗಳು ಏನಾರ ಮದುವೆಗಿದಿ ಮಾಡ್ಕೊಂಡ್ ಬಂದ್ರ ಅವ್ರ ಏನ್ ಮಾಡ್ತಾರ ಅಂದ್ರ ಭಾಷೆಂಗ್ ಬಿಡುದು ಅಂದ್ರೆ ಇಲ್ಲೇ ಬರ್ತಾರ, ಈ ಸಂಗಮನಾಥಕ್ ಬರ್ತಾರೆ. ತ್ರಿವೇಣಿ ಸಂಗಮಕ್ಕೆ ಬಂದು ಏನ್ ಮಾಡ್ತಾರಂದ್ರೆ ಇಲ್ಲಿ ಅವರು ಭಾಷೆಂಗ್ ಬಿಟ್ಟು ಅವರ ಪಾವನಗಳನ್ನು ಇನ್ನೂ ಚೆನ್ನಾಗಿರ್ಲಿ ಅಂತೇಳಿ, ಅವ್ರ ಜೀವನ ಸುಖಕರವಾಗಿಲ್ಲ ಅಂತೇಳಿ ಬಯಸ್ತಾರೆ. ಇಲ್ಲೊಂದ್ ಭಾರಿ ಐತ್ರಿ. ಆಗ ನಾವು ಏನ್ ಮಾಡಿದ್ವಿ, ಇದು ಮಲಪ್ರಭಾ ನದಿ ರೀ. ಈ ಕಡೆ ಬರ ಆಗ್ತೈತಲ್ಲ, ಇದು ಮಲಪ್ರಭಾ, ಇದು ಕೃಷ್ಣಾ ನದಿ ರೀ. ಇದು ಕೃಷ್ಣಾ ನದಿ. ಮಲಪ್ರಭಾ ನದಿ ಜೊತೆಗೆ ಇದು ಕೃಷ್ಣಾ ನದಿ. ಘಟಪ್ರಭಾ ಆಚೆ ಕಡೆಯಿಂದ ಕೂಡಿ ಬರುತ್ತೆ. ಐಕ್ಯ ಮಂಟಪ ರೀ, ಬಸವೇಶ್ವರ ಐಕ್ಯ ಮಂಟಪ ಒಳಗೊಂಡಿವ್ರಿ ಈಗ. ಇದೆ ನೋಡ್ರಿ ಬಸವೇಶ್ವರ ಐಕ್ಯವಾದ ಒಂದು ಮಂಟಪ. ಜೊತೆಗೆ ಯಾರೋ ಒಬ್ರು ಸೋದರಿ ಅದ್ಭುತವಾಗಿ ಹಾಡಾಕತ್ತಾರ. ಎಷ್ಟು ಪ್ರಶಾಂತವಾಗಿದೆ ನೋಡ್ರಿ ತಳಗ. ನೋಡ್ರಿ ನೀರ್ ನೋಡ್ರಿ ಹೆಂಗ್ ಬರತೈತಿ. ನೀರ್ ಬರ್ತಾ ಇದೆ ಸರ್. ಅವರೇ ಮಾಡಿರ್ಬೋದು ಅದು. ಹೌದು, ಸೋದರಿ ಅದ್ಭುತವಾಗಿ ತಮ್ಮ ಭಕ್ತಿ ಗೀತವನ್ನು ಪ್ರಸಾರ ಮಾಡಿದ್ದಾರೆ. ಬುದ್ಧಿಲ್ಲಾರ ಮದ್ನಿ ಅಂದ್ರೆ ಇವರೇ ನೋಡ್ರಿ. ಅದು ಒಳಗಡೆ ಪ್ರವೇಶ ಮಾಡೋದು, ನಾವು ಹೊಂಟಿದ್ದು ಹೊರಗಡೆ. ಅವ ಏನು ಮಾಡತ್ತಾನ, ಅಪೋಸಿಟ್ ಆಗಿ ಹೊಂಟಾನಂದ್ರೆ ಇವ ಮಗ ಯಾವ ಥರ ರಾಜಕಾರಣಿ ಮಾಡತ್ತಾನಂತ ಮಾಡತ್ತಾನಂತ ಹೇಳ್ಬೋದು. ಬಸವೇಶ್ವರ ಗರ್ಭಗುಡಿ ನೋಡ್ರಿ ಇದೆ. ಸಿಕ್ಕಾಪಟ್ಟೆ ಜನ ಬರತ್ತಾರ್ರಿ. ಈಗ ಹೊರಗಡೆ ಬಂದೀವ್ರಿ. ಮಲಪ್ರಭಾ ನದಿ ನೋಡ್ರಿ. ಮಲಪ್ರಭಾ ನದಿ, ಕೃಷ್ಣಾ ನದಿ ತೋರಿಸ್ತೀವಿ ನೋಡ್ರಿ. ಇದು ಯಾವ್ದ್ರಿ? ಕೃಷ್ಣಾ ನದಿ ರೀ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರಲ್ಲಿ ಹುಟ್ಟದ್ ನೋಡ್ರಿ ಇದು ನದಿ. ಹರಿದು ಬಂದು ನಮ್ಮ ಕರ್ನಾಟಕ ಪ್ರವೇಶ ಮಾಡಿ, ಜೊತೆಗೆ ಆಲಿಮಟ್ಟಿ ಜಲಾಶಯದಿಂದ ಬಂದು ಇದರಿಂದ ಆಲಿಮಟ್ಟಿ 25 ಕಿಲೋಮೀಟರ್ ದೂರನಲ್ಲಿ ಐತ್ರಿ ಕೂಡಲಸಂಗಮಕ್ಕ. ಈಗ ನಮ್ಮ ವ್ಲಾಗನ್ನು ಇಲ್ಲೇ ಮುಕ್ತಾಯ ಮಾಡ್ತೀವಿ ಅಂತ ಹೇಳ್ತೀನಿ.